ನೆಚ್ಚಿನ ಹೃದಯದಲ್ಲಿ ಜಾಗವನ್ನು ಪಡ್ಕೊಂಡಿರ್ತಕ್ಕಂಥ ಎಲ್ಲ ಶಿಷ್ಯವೃಂದ ಆಗಮಿಸಿದೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ, ವೈಯಕ್ತಿಕವಾಗಿ, ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಶಾಲೆಯ ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ದಾರೆ. ಅವಾಗೆಲ್ಲ ದುಃಖದ ವಿಷಯ, HKN ಸರ್ ರಿಟೈರ್ಡ್ ಆಗ್ತಾ ಇರೋದು, ಆದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ. ನಿಮಗೂ ಕೂಡ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಥ್ಯಾಂಕ್ ಯು. ಸೊ HKN ಸರ್ ಬಗ್ಗೆ ಹೆಚ್ಚಿಗೆ ಯಾರಿಗೆ ಗೊತ್ತು? ಸೊ ನನಗೂ ಇದೆಲ್ಲ ಹೋದ್ಮೇಲೆ ಗೊತ್ತಾಗಿತ್ತು ಇಷ್ಟೊಂದು. ಸೊ ಮೊದಲಾಗಿ ಅವರು ಒಂದು ಚಿಕ್ಕ ಗ್ರಾಮ, ಹೊನ್ನಳ್ಳಿ ಗ್ರಾಮ ಅಂತ, ಇದು ಮಲೆನಾಡು ಜಿಲ್ಲೆ ಚಿಕ್ಕಮಗಳೂರು ನಲ್ಲಿ ಇರೋದಂಥ ಗ್ರಾಮದಲ್ಲಿ ಅವರ ತಂದೆ ಆದಂಥ ಕೃಷ್ಣೇಗೌಡರು ಮತ್ತು ತಾಯಿ ಆದಂಥ ಈರಮ್ಮ ಅವರಿಗೆ 6ನೇ ಗಂಡು ಮಗು. ಸೊ ನೆಕ್ಸ್ಟ್ ನಾನು ಯಾಕಂದ್ರೆ ಗೊತ್ತದೆ ಅಂತಂದರೆ, ಪ್ರಾಬಬಲಿ ಈಗಿನ ಕಾಲದಲ್ಲಿ ಎಲ್ಲರೂ 1 ಮಕ್ಕಳು 2 ಮಕ್ಕಳು ಅಷ್ಟೇ ಇದೆ. ಸೊ ಅದಕ್ಕೋಸ್ಕರ ನಾನೇನು ಒತ್ತಿ ಹೇಳಿದೆ. ನೆಕ್ಸ್ಟು ಇವ್ರ ಶಿಕ್ಷಣ ಎಲ್ಲದು ನಿಮ್ಮ ಥರನೇ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಸೊ 1ನೇ ತರಗತಿಯಿಂದ 4ನೇ ತರಗತಿ 600 ಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆ. 5ನೇ ತರಗತಿ ಅಂಗರವಳ್ಳಿ, 6 ಮತ್ತು 7ನೇ ತರಗತಿ ಆರೇನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ. 8ರಿಂದ 2nd PUC ವರೆಗೂ ಆಲ್ದೂರಲ್ಲಿ ಇವರ ಶಿಕ್ಷಣ ಆಗಿದೆ. ನೆಕ್ಸ್ಟು ಸ್ನಾತಕೋತ್ತರ ಪದವಿ, ಲೈಕ್ ಅದಕ್ಕಿಂತ ಮುಂಚೆ PUC ಎಲ್ಲ ಆದಮೇಲೆ ಮೂಡಿಗೆರೆಗೆ ಹೋಗಿದ್ದಾರೆ. ಮೂಡಿಗೆರೆಯಿಂದ ಸ್ನಾತಕೋತ್ತರ ಪದವಿ ಮಂಗಳ ಗಂಗೋತ್ರಿ ಮಂಗಳೂರಿನಲ್ಲಿ ರಾಜ್ಯಶಾಸ್ತ್ರದಲ್ಲಿ ಇವರ ಸ್ನಾತಕೋತ್ತರ ಪದವಿಯಾಗಿದೆ. ಅದಾದಮೇಲೆ B.Ed ಮಾಡಿದ್ದಾರೆ. B.Edನ ಮೈಸೂರು ಜಿಲ್ಲೆಯ ಶಾರದಾ ಶಿಕ್ಷಣ ಮಹಾವಿದ್ಯಾಲಯ. M.Ed ಮಾನಸ ಗಂಗೋತ್ರಿ ಮೈಸೂರು. ಇಲ್ಲಿ M.Ed ಮುಗಿಸಿದ ಮೇಲೆ ಇವರ ಸೇವೆ ಒಂದು ಪ್ರೈವೇಟ್ ಶಾಲೆಯಲ್ಲಿ. ಸೊ ಅದು ಒಂದು ಬ್ಯಾಟಹಳ್ಳಿನಲ್ಲಿ ವಿವೇಕ ವಿದ್ಯಾಲಯ ಪ್ರೌಢಶಾಲೆ ಅಂತ. ಅದಾದಮೇಲೆ ಸರ್ಕಾರಿ ಸೇವೆನ 1997ರಿಂದ 24 ಇದು ನೆಲಮಂಗಲ ಸರ್ಕಾರಿ ಶಾಲೆ. ಸೊ ಎಲ್ಲರೂ ಬಂದಿದ್ದೀನಿ ನಾವೆಲ್ಲ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತಂದರೆ 97ರಲ್ಲಿ ಇವ್ರು ಬಂದಾಗ ನಾನು 8ನೇ ಕ್ಲಾಸಿಗೆ ಆ ಬ್ಯಾಚಿಗೆ ಸೇರಿಕೊಂಡೆ. ಸೊ ಅವರ ಮೊದಲನೇ ಬ್ಯಾಚ್, ಮೊದಲ ಶಿಷ್ಯ. ನಾನು ಸೇರಿಕೊಂಡಾಗ ಇವರೇ ನಮ್ಮ ಕ್ಲಾಸ್ ಟೀಚರ್ ಆಗಿದ್ದರು. ಸೊ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್. ಸೊ ಅದಾದಮೇಲೆ ಜುಲೈ 2004ರಲ್ಲಿ ಜುಲೈನಿಂದ ಅಕ್ಟೋಬರ್ವರೆಗೆ ಆಫೀಸರ್ ಟ್ರೈನಿಂಗ್ ಅಕಾಡೆಮಿನಲ್ಲಿ ಆರ್ಮಿ ಟ್ರೈನಿಂಗ್ ಪಡೆದು ಲೆಫ್ಟಿನೆಂಟ್ ಹುದ್ದೆ ಅಲಂಕರಿಸಿದ್ರು. ಸೊ 2006 ಮತ್ತು 2016 2 ಬಾರಿ ತರಬೇತಿ ಕ್ಯಾಪ್ಟನ್ ಆಗಿ ಹುದ್ದೆ ಆಯ್ಕೆಯಾಗಿದ್ದಾರೆ. ಸತತ 20 ವರ್ಷ ಕಾಲ NCC ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಆಮೇಲೆ 2024ರಲ್ಲಿ GHS ಎಂಟಗಾನಹಳ್ಳಿನಲ್ಲಿ ಸೇವೆ. ಸೊ ಅದು ಕೆಲವು ತಿಂಗಳಲ್ಲಿ ಮಾತ್ರ. ಎಂಟಗಾನಹಳ್ಳಿ ಆದಮೇಲೆ ಇಲ್ಲಿಗೆ ಬಂದಿದ್ದಾರೆ. ಸೊ ಇಲ್ಲಿ 2024 ಅಕ್ಟೋಬರಲ್ಲಿ ಬಂದಿತ್ತು. ಸೊ ಇವಾಗ ನಿವೃತ್ತಿ ಆಗ್ತಾ ಇದ್ದಾರೆ. ಒಂದೇನಪ್ಪ ಅಂತಂದರೆ, ಇದು ನನ್ನ ವೈಯಕ್ತಿಕವಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಅವ್ರು ನಿವೃತ್ತಿ ಆಗ್ತಾ ಇದ್ದಾರೆ ಅಂತಂದರೆ ನನಗೆ ಇಮ್ಯಾಜಿನ್ ಮಾಡ್ಕೊಳ್ತೀನಿ ನನಗೆ ಎಷ್ಟು ವಯಸ್ಸಾಗಿದೆ ಅಂತ ಇವಾಗ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಅದು ಸುಮಾರು ಜನಕ್ಕೆ ಸಿಗಲ್ಲ. ನನಗೆ ನಮ್ಮ ಶಾಲೆ ಟೀಚರ್ಗಳು ನಿವೃತ್ತಿ ಆಗೋಕ್ಕೆ ಆಗ್ತಾ ಇದ್ದಾರೆ ಅಂಥ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸೋದಕ್ಕೆ ಸುಮಾರು ಜನಕ್ಕೆ ಇಂಥ ಅವಕಾಶಗಳು ಸಿಗಲ್ಲ. ತುಂಬ ಕೆಲವೇ ಜನಕ್ಕೆ ಸಿಗುತ್ತೆ. ಸೊ ಇದಾದಮೇಲೆ ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬೊಬ್ಬರು ಮರೆಯಲಾರದ ಒಂದು ವ್ಯಕ್ತಿಗಳಿರ್ತಾರೆ. ಸೊ ಆ ಥರ ವ್ಯಕ್ತಿಗಳಲ್ಲಿ HKN ಸರ್ ಅವರು ಕೆಲವ್ರನ್ನ ನೆನಪಿಸ್ಕೊತಾರೆ. ಒಬ್ಬರು KEB ಲೈನ್ಮ್ಯಾನ್ ಮರಿಯಣ್ಣ, ಪ್ರೈಮರಿ ಶಾಲೆಗೆ ಹೋಗೋದಕ್ಕೆ ಇವರಿಗೆ ಉತ್ತೇಜನ ನೀಡಿದಂಥವ್ರು. ನೆಕ್ಸ್ಟ್ ಲಕ್ಷ್ಮಣ್ ಗೌಡ್ರು KSRTC ಡ್ರೈವರ್, ಮೋಟ್ಕಾನಹಳ್ಳಿಯಿದ್ದಾಗ ಇವರ ಪದವಿ ಶಿಕ್ಷಣಕ್ಕೆ ಉತ್ತೇಜನ ನೀಡಿದವರಂಥವ್ರು. ಪ್ರೈಮರಿ ಮಾಸ್ಟರ್ ಕೃಷ್ಣಮೂರ್ತಿ ಹಾಗೂ HPS ಹೆಡ್ ಮಾಸ್ಟರ್ ಕೃಷ್ಣೇಗೌಡರು. ಪ್ರೌಢಶಾಲೆಯಲ್ಲಿ K ವಸಂತಕುಮಾರ್ ಅವರು ಇವರ ಕಾಲೇಜ್ ಪ್ರಾಂಶುಪಾಲರಾಗಿದ್ದರು. ವೆಂಕಟಸುಬ್ಬ ಭಟ್ರು ಪದವಿಯಲ್ಲಿ ಪ್ರಾಂಶುಪಾಲರಾಗಿದ್ದಂತಹ GS ಹಿರೇಮಠ್ ಖಾಸಗಿ ಶಾಲೆಯಲ್ಲಿದ್ದಾಗ ಜೀವನಕ್ಕೆ ಅನ್ನ ಆಹಾರ
ಸ್ವಂತ ಮಗನಂತೆ ಸಾಕಿದ್ದ ದಿವಂಗತ ಸಿ ಮುನಿಯಪ್ಪನವರು ಹಾಗೂ ಅವರ ಅಮ್ಮ ಜಯಮ್ಮ ಬ್ಯಾಟ್ರಲ್ಲಿನಲ್ಲಿ ಇವ್ರುಗಳಿಗೆ ಇವರು ಸದಾ ಚಿರಋಣಿಯಾಗಿರ್ತಾರೆ. ಸೊ ಅದಲ್ದಿರ ಪ್ರಾಬಬಲಿ ಇವರು ನಮ್ಮನ್ನು ಮರೆಯಲ್ಲ ಅನ್ಕೊತೀನಿ, ನಿಮ್ಮನ್ನು ಮರೆಯಲ್ಲ ಅನ್ಕೊತೀನಿ. ಸೊ ಅದು ಅವರೇ ಹೇಳ್ತಾರೆ. ಸೊ ಇದು ಅವರ ಕಿರು ಪರಿಚಿತ ಅಷ್ಟೇ. ಸೊ ಅವ್ರ ಬಗ್ಗೆ ಜಾಸ್ತಿ ಹೇಳೋದಿದೆ, ಬಟ್ ಸಮಯದ ಅಭಾವ ಇರೋದ್ರಿಂದ ನಾನು ಇಲ್ಲಿಗೆ ಹೇಳಿ ಇದನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ವಂಡರ್ಫುಲ್ ಸ್ಪೀಚ್. ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ HKN ಸರ್ ಬಗ್ಗೆ. ನನಗೆ ನೆನಪಾಗೋದು ಒಂದೇ, ಅವ್ರದ್ದು NCC ಡ್ರೆಸ್ಸಲ್ಲಿ ಇರೋದು ಒಂದೇ ನೆನಪಾಗುತ್ತೆ ನನಗೆ. HKN ಸರ್ ಅಂದರೆ ಸಾಕು, ಅದೊಂದು ಆರ್ಮಿ ಡ್ರೆಸ್ ನೆನಪಾಗುತ್ತೆ. ಅದೇ ಪಿಕ್ಚರ್ ನನ್ನ ಕಣ್ಮುಂದೆ ಬರುತ್ತೆ. ಸ್ನೇಹಿತರೆ, ಹೆಚ್ಚಾಗಿ ಸುಮಾರು 20 ವರ್ಷದ ಒಡನಾಟ. HKN ನಾವು ಖಾಸಗಿ ಶಾಲೆ ಆದರೂ ಕೂಡ ನಮ್ಮಲ್ಲಿ ಆತ್ಮೀಯತೆ ಇರೋದಕ್ಕೆ ಕಾರಣ ಅವರು ಕೂಡ ಪ್ರಾರಂಭದಲ್ಲಿ ಖಾಸಗಿ ಶಾಲೆಯಲ್ಲೇ ಕೆಲಸ ಮಾಡಿದವರು. ಅದರಿಂದ ನಮಗೆ ನಮ್ಮ ಬಗ್ಗೆ ಅವ್ರಿಗೆ ಅಭಿಮಾನ ಇದೆ. ನಾವು ಕೂಡ ಅದೇ ಗೌರವವನ್ನು ಉಳಿಸ್ಕೊಂಡಿದ್ದೀವಿ. 20 ವರ್ಷದಿಂದ ನಾವು ಜೊತೆಯಲ್ಲಿದ್ದವರು, ಒಡನಾಟ. SRM ಸರ್, ನಾವು ಇನ್ನೊಂದು 3-4 ಜನ ಇದ್ದರು, ಎಲ್ಲರೂ ಸೇರಿ ಜೊತೆಯಲ್ಲಿದ್ದವರು. ಈಗ ಇವರೆಲ್ಲರಲ್ಲಿ ಮೊದಲನೇ ರಿಟೈರ್ಮೆಂಟ್ ಅವ್ರದ್ದೇ. ಇನ್ನೊಂದು ಸಂತೋಷದ ಸುದ್ದಿ ಏನು ಅಂದರೆ, ನಾವು ವಯಸ್ಸಾದಾಗ ಕಾಣಿಸ್ತಾ ಇದ್ದೀವಿ, HKNಗೆ ಇನ್ನೂ ವಯಸ್ಸಾದಂಗೆ ಕಾಣಿಸ್ತಿಲ್ಲ. ಹಾಗೇ ಇರಲಿ, ಸಂತೋಷ ಇನ್ನೂ ಚೆನ್ನಾಗಿರಲಿ. ಮತ್ತೆ ಅವ್ರ ಸೇವೆ ಸುಮಾರು 27-28 ವರ್ಷ ಎಲ್ಲ ಕಡೆ ಆಗಿದೆ. ಆ ಸೇವೆಯನ್ನು ಇನ್ನೂ ಮುಂದುವರಿಸಲಿ ಅಂತ ನನ್ನ ಆಸೆ. ಯಾಕೆಂದ್ರೆ ಅವರ NCCನಲ್ಲಿ ಸೇವೆ, ನೆಲಮಂಗಲದಲ್ಲಿ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ ಅಂದ್ರೆ ಒಂದೊಂದು ವಾರ ಸತತವಾಗಿ ಅವ್ರದ್ದು ಅದೇ ಕೆಲಸ ಆಗ್ತಿತ್ತು. ಅದರಲ್ಲಿ ಮೆಚ್ಚುಗೆಯನ್ನು ಕೂಡ ತಾಲೂಕು ಹಂತದಲ್ಲಿ ಉತ್ತಮ ಗೌರವಗಳನ್ನು ಪಡ್ಕೊಳ್ತಿದ್ರು. ಕಾರ್ಯಕ್ರಮ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗೂ ಕೂಡ ಕೆಲಸ ಮಾಡಿರೋರು, ಹಲವು ಭಾಷೆಗಳ ಪಾಂಡಿತ್ಯ ಇರೋರು, ಸಾಮಾನ್ಯ ವಿಷಯ ಅಲ್ಲ. ಶಾಲೆಯಲ್ಲಿ ಸೋಷಿಯಲ್ ಟೀಚರು, ನಾವು ನಮ್ಮ ಜೊತೆಯಲ್ಲಿದ್ದಾಗ ಇಂಗ್ಲಿಷ್ ಟೀಚರ್ ಆಗಿ ಕೆಲಸ ಮಾಡಿದವರು. ಇಂಗ್ಲಿಷು ಕೂಡ ಚೆನ್ನಾಗಿ, ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ದವರು. ಇದು ಯಾಕೆ ಅಂದ್ರೆ ಜನರಲಿ HKN ಸರ್ ಎಲ್ಲರಿಗೂ ಅಚ್ಚುಮೆಚ್ಚು. ತುಂಬಾ ಗೌರವ ಇನ್ನೂ ಸಿಗಲಿ, ಇನ್ನೂ ಒಳ್ಳೆಯ ಒಂದು ಸ್ಥಾನ ಪಡಿಬೇಕು ಅವರು. ಅದರಲ್ಲಿ ಆ ಸ್ಥಾನ ಪಡೆಯೋದಕ್ಕೆ ಜೊತೆಯಲ್ಲಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ದವರು ಅಂದ್ರೆ ನಮ್ಮ SRM ಸರ್. ಅವರ ಒಂದು ಟೀಮೇ ಈಗ ಇದೆಲ್ಲ ವ್ಯವಸ್ಥೆಗೆ ಕಾರಣ. ನನ್ನ ಕರೆದಾಗ ನಾನು ತುಂಬಾ ಖುಷಿಯಾದೆ, ನಾನು ಇದರಲ್ಲೊಬ್ಬ ಭಾಗಿಯಾಗ್ತಿದ್ದೀನಲ್ಲ ಅಂತ. ಖಂಡಿತ ಬರ್ತೀನಿ ಸರ್, ನಾನು ಬರ್ದೇ ಇರಕ್ ಸಾಧ್ಯ ಇಲ್ಲ ಅಂತ. ಅದಕ್ಕೇನೆ ಅವರ ಒಂದು ಪ್ರೀತಿಗೆ ನಾನು ಇಲ್ಲಿ ಬಂದು ಒಂದು ಅವಕಾಶ ಕೊಟ್ಟರು. ಮತ್ತೆ HKN ಸರ್ ನೆಲಮಂಗಲ ಅಂದ್ರೆ ಅವ್ರು ಬಿಟ್ರೆ ಇನ್ಯಾರು ಇಲ್ಲ ಅನ್ನೋ ಲೆವೆಲ್ಗೆ ಇದ್ದಂತಹ ವಾತಾವರಣ. ಕೊನೆಗಳಿಗೆಲ್ಲಿ ಒಂದು ಉನ್ನತ ಸ್ಥಾನ ಸಿಕ್ತು ಅಂತ ಬಂದಿದ್ದಾರೆ. ನಿಮ್ಗಳಿಗೆ ಇನ್ನೂ ಹೆಚ್ಚು ಸೇವೆ ಬೇಕಾಗಿತ್ತು, ಆದ್ರೆ ಅವರ ಅವಕಾಶಗಳಿದೆ. ಮುಂದೆ ಬೇರೆ ಬೇರೆ ಖಾಸಗಿ ಶಾಲೆಯಲ್ಲೋ ಅಥವಾ ಬೇರೆ ಎಲ್ಲೋ ಅವರು ಕೆಲಸ ಮಾಡ್ಲಿ. ಯಾಕೆ ಅಂದ್ರೆ ಇನ್ನೂ ಅಷ್ಟು ಕಾಲ ಇದೇ ತರ ಹೆಂಗ ಕಾಡ್ಲಿ ಅಂತ ನಮ್ಮ ಆಸೆ. ಯಾಕೆಂದ್ರೆ ಮನೇಲಿ ಕೂತ್ ಬಿಟ್ರೆ ವಯಸ್ಸಾಗ್ಬಿಡ್ತದೆ ಎಲ್ಲಾರ್ಗು. ಓಡಾಡ್ಕೊಂಡಿರ್ಬೇಕು, ಹೀಗೆ ಓಡಾಡ್ಬೇಕು. ನಾನು ನೋಡಿದ ಹಾಗೆ ಬ್ಯಾಡ್ರಳ್ಳಿಯಿಂದ ನೆಲಮಂಗಲಕ್ಕೆ ಬೆಳಗ್ಗೆ 6:30ಗೆ ಮುಂಚೆನೆ 6 ಗಂಟೆಗೆ ಬಂದು ಅಲ್ಲೇ ನಿಂತಿರೋರು, ಸಂಜೆ 7:30-8 ಗಂಟೆ ಆದ್ರೂ ಅಲ್ಲೇ ಇರ್ತಿದ್ರು. ಆದ್ರೂ ಅದೆಲ್ಲ ಸರ್ವಿಸ್ ಅನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೆಲಮಂಗಲದಲ್ಲಿ. ನಮ್ಮ ಜೊತೆಯಲ್ಲೂ ಮಾಡಿದ್ದಾರೆ. ಮತ್ತೆ ಇನ್ನೊಂದು ನಮಗೆ ಒಂದು ಗೌರವ, ಥ್ಯಾಂಕ್ಸ್ ಏನು ಅಂದ್ರೆ, ನನ್ನ ಮಗನೂ ಕೂಡ ಅವರ ಸ್ಟೂಡೆಂಟ್. ಅದು ಒಂದು ನಮ್ಮ ಹೆಮ್ಮೆ. ನಾನು ಅದಕ್ಕೆ ರಾತ್ರಿ ನನ್ನ ಮಗನಿಗೆ ಹೇಳಿದಾಗ, ಫೋನ್ ಮಾಡಿದಾಗ ತುಂಬಾ ಖುಷಿ ಪಟ್ಟ. ಇನ್ನೊಂದು ಹೇಳ್ದ, ಅಷ್ಟೇಗ ಇಷ್ಟು ವಯಸ್ಸಾಗೋಯ್ತಾ ಅಂತಾನು ಹೇಳ್ದ ಅವನು. ಆಶ್ಚರ್ಯ ಆಯ್ತು ಅವನಿಗೆ. ಇಲ್ಲಪ್ಪ ಆಗಿದೆ ಅಂದಾಗ, ಹೋಗ್ಬಾ ಖುಷಿಯಾಗಿ ಹೇಳಿ ಅಂತ ಹೇಳಿ ಹೇಳ್ದ. ನನ್ನ ಮಗನೂ ಕೂಡ ಅವರ ಸ್ಟೂಡೆಂಟ್ ಆಗಿರೋದ್ರಿಂದ ನಮ್ಮ ಸ್ನೇಹದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಅವ್ರನ್ನ ಗೌರವಿಸ್ಬೇಕು ಅಂತ ಹೇಳ್ಕೊಂಡು ಅಷ್ಟು ದೂರದಿಂದ ನಾವು ಬಂದಿದ್ದೀವಿ. ನಮ್ಮ ಸ್ನೇಹ ಹೀಗೆ ಮುಂದುವರಿಲಿ. ಈಗ ಬ್ಯಾಡ್ರಳ್ಳಿಯಲ್ಲಿ ಮನೆ ಇದ್ದವರಿಗೆ ಅಲ್ಲಿ ಕಡಬಗೆರೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಅದು ಅವರ ಒಂದು ಇದಾಯ್ತು. ಈಗ ಕಡಬಗೆರೆ ಮನೆ ಮಗ ಆಗವೆ. ನಾವು ಕಡಬಗೆರೆ ಅಳಿಯ ಆಗಿದ್ದವ್. ನಾನು
ಒಂದೇ ಒಂದು ಪದದಲ್ಲಿ ನಿಮ್ಮ ತಂದೆ. ತಂದೆ ಅಂದ್ರೆ ಆಕಾಶ, ತಾಯಿ ಭೂತಾಯಿ. ಊರ ಬಗ್ಗೆ 2 ಮಾತಾಡಿ ಸರ್, ನಿಮ್ಮ ಊರಿನ ಬಗ್ಗೆ. ನಮ್ಮದು ಮಲೆನಾಡಿನ ಒಂದು ಸಣ್ಣ ಹಳ್ಳಿ, ದೂರದ ಮನೆ ಇರ್ತಕ್ಕಂತಹ ಸ್ಥಳ. ವಾಹನ ಸೌಕರ್ಯ ಕೂಡ ಇದೆ. ಚಿಕ್ಕಮಗಳೂರಿಂದ ನಾವು ಶೃಂಗೇರಿ ಹೋಗ್ಬೇಕಂದ್ರೆ ಒಂದು 30 ಕಿಲೋಮೀಟರ್ ಚಿಕ್ಕಮಗಳೂರಿನ ಮುಂದೆ ಬಂದರೆ ಅಲ್ಲಿ ಒಂದು ಹಳ್ಳಿ ಇದೆ, ಹೊನ್ನಹಳ್ಳಿ ಅಂತೇಳಿ. ಆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದು. ಈಗಲೂ ಕೂಡ ಹಳ್ಳಿ ಅದೇ ಸ್ವರೂಪವನ್ನೇ ಉಳಿಸ್ಕೊಂಡಿದೆ. ನಮ್ಗೆಲ್ಲರಿಗೂ ಹೋಗ್ಬೇಕು ಅನಿಸ್ತಾ ಇದೆ ಸರ್, ಕರ್ಕೊಂಡೋಗಿ ನಿಮ್ಮೂರಿಗೆ. ಬ್ಯೂಟಿಫುಲ್ ಪ್ಲೇಸ್ ಅಲ್ವಾ ಚಿಕ್ಕಮಗಳೂರು? ಓಕೆ, ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಿದ ಪ್ರಮುಖ ವ್ಯಕ್ತಿಗಳ ಹೆಸರು ಹೇಳಿ ಸರ್. ಈಗಾಗಲೇ ಹೇಳಿದ್ದೇನೆ, ನಾನು 1ನೇ ಕ್ಲಾಸಿಂದ 3ನೇ ಕ್ಲಾಸ್ ತನಕ ಸ್ಕೂಲ್ಗೆ ಹೋಗಲೇ ಇಲ್ಲ. ನಾನು ಮಾಸ್ಟರ್ ಬಂದರೆ ಎಸ್ಕೇಪ್ ಆಗ್ತಿದ್ದೆ. ಒಂದು ದಿವಸ ಲೈನ್ ಮ್ಯಾನ್ ಒಬ್ಬರು, ಅದೇ ಲೈನ್ ರಿಪೇರಿ ಮಾಡ್ತಾರಲ್ಲ, ಮರಿಯಣ್ಣ ಅಂತ ನಮ್ಮ ಮನೆಗೆ ಬಂದರು. ನಮ್ಮಮ್ಮ ಅವ್ರಿಗೆ ಹೇಳ್ತು, ನೋಡಿ ಮರಿಯಣ್ಣ ಅವ್ನು ಸ್ಕೂಲ್ಗೆ ಹೋಗಲ್ಲ ಅಂತ. ಈ ಸ್ಕೂಲಿಗೆ ಅಂತ, ಸ್ಕೂಲಲ್ಲ, ಈ ಸ್ಕೂಲ್ಗೆ ಹೋಗಲ್ಲ ಅಂತ. ಅವ್ರು ಬಂದು ನನಗೆ ಜೈಬಿಂದ 4 ಆಣೆ ಇದು ಕಾಯಿನ ಒಗಿದಿದ್ರು. ಒಂದಿಷ್ಟು ತೋರಿಸಿ, ಸರ್ಕಾರಿ ಸಂಬಳ ನಂದು ನೋಡೋ, ನೀನು ಹೋಗೋ ಸ್ಕೂಲಿಗೆ ಅಂತ ಒಂದು ಕಾಯಿನ್ ಕೊಟ್ಟರು. ಅವತ್ತು ಸ್ಟಾರ್ಟ್ ಮಾಡಿದವನು ಇವತ್ತು ಮತ್ತು ಸೋಮವಾರ ತನಕ ಸ್ಕೂಲಿಗೆ ಬರಲೇ ಇದ್ದೀನಿ. ಇದು ಮೊದಲ ವ್ಯಕ್ತಿ. PUC ನಂದು ಆಗಿತ್ತು. PUC ಮುಗಿದು ಫಸ್ಟ್ ಕ್ಲಾಸ್ ಬಂದಿತ್ತು. ಬಟ್ ನಮ್ಮ ಮನೆಯಲ್ಲಿ ನಮ್ಮಪ್ಪ ಏನಾದ್ರು ಕೆಲಸ ನೋಡಬಾರ್ದ ಅಂತ ಅಂದರು. ಪ್ರೈವೇಟ್ ಬಸ್ ಕಂಡಕ್ಟರ್ ಆಗಿ 1 ತಿಂಗಳು ಕೆಲಸ ಮಾಡಿದೆ. ಅಲ್ಲಿ ಲಕ್ಷ್ಮಣಗೌಡ ಅಂತ ನಮ್ಮ ಊರಿನವನು. ನಾನು ಶಿವಮೊಗ್ಗದಿಂದ ಕೊಪ್ಪಕ್ಕೆ ಬಂದೆ ರೂಟ್ ಮಾಡಿಕೊಂಡು ಕಂಡಕ್ಟರ್ ಆಗಿ. ಅವನು ಚಿಕ್ಕಮಗಳೂರಿಂದ ಕೊಪ್ಪಕ್ಕೆ ಬಂದ. ನೈಟ್ ಹಾಲ್ಟ್ ಆದಾಗ ಯಾವಾಗ ಸೇರಿಕೊಂಡೆ ಅಂತ 1 ತಿಂಗಳಾಯಿತು ಅಂತ ಹೇಳಿದೆ. ರಾತ್ರಿ ಎಲ್ಲ ಬುದ್ಧಿ ಹೇಳಿದೆ, ನಿಂಗೆ ಬೇಡ, ಈ ಕೆಲಸ ಆಗಲ್ಲ, ಇದು ಒಳ್ಳೆ ಕೆಲಸ ಅಲ್ಲ ಅಂತ. ನಾನು ನೆಗ್ಲೆಕ್ಟ್ ಮಾಡಿದೆ. ಬೆಳಗ್ಗೆ ಮತ್ತೆ ತಿಂಡಿ ಕೊಡಿಸ್ಬಿಟ್ಟು ಡ್ಯೂಟಿಗೆ ಹೋಗ್ತಿದ್ಯಾ ಅಂದೆ. ಇವತ್ತು 1 ದಿವಸ ಮಾಡು, ಮತ್ತೆ ಯಾವ ಕಾರಣಕ್ಕೂ ಆ ಕೆಲಸಕ್ಕೆ ಬರಬೇಡ ಅಂತ ಅಂದ. ಕೆಟ್ಟದಾಗಿ ಬೈಬಿಟ್ಟ, ಓದಿತೀನಿ ಲೋಫರ್ ಹಾಗೆಲ್ಲ ಬೈದ್ಬಿಟ್ಟ. ಏನೋ ಒಂದು ಮನ ಪರಿವರ್ತನೆ ಆಯಿತು. ಅವತ್ತೇ ವಾಪಸ್ ಬಂದೆ. PUC ಕಂಟಿನ್ಯೂ ಆಯಿತು. ಇದು 2ನೇ ವ್ಯಕ್ತಿ. 3ನೇ ವ್ಯಕ್ತಿಗಳು ಅಂದರೆ ಸುಮಾರು ಜನ ಇದ್ದಾರೆ. ಪ್ರಭಾವ ಬೀರಿದ ಕೆಲವರು ಮಾತ್ರ ನೆನೆಸ್ಕೊಳ್ತೀನಿ. 3ನೇ ವ್ಯಕ್ತಿಗಳು ಅಂದರೆ ನಾನು ಬೆಂಗಳೂರಿಗೆ ಬಂದಾಗ ಇದ್ದ ಹಳ್ಳಿಯ ನನ್ನ 2ನೇ ತಂದೆ ತಾಯಿ. ಒಬ್ಬರು ಮುನಿಯಪ್ಪ ಅಂತ ಹೇಳಿ, ಅವರ ಪತ್ನಿ ಜಯಮ್ಮ ಈಗೂ ಇದ್ದಾರೆ ನಮ್ಮ ತಾಯಿ. ಒಂದು 6 ವರ್ಷ ಬ್ಯಾಡ್ಮಿಂಟನ್ನಲ್ಲಿ ಬಹಳ ಕಷ್ಟಪಟ್ಟು, ಕಮ್ಮಿ ಸಂಬಳ, ಅದರಲ್ಲಿ ಬಹಳ ಕಷ್ಟಪಟ್ಟು ಬದುಕ್ತೀವಿ. ಆ ಟೈಮ್ನಲ್ಲಿ ನಮಗೆ ಅನ್ನ ಹಾಕಿ ಬೆಳೆಸಿ ಈ ಬೆಂಗಳೂರಿನ ನೆಲೆವರೆಗೊಂದು ಅರ್ಧ ಸೈಟ್ನೂ ಕೊಡಿಸಿದ್ರು. ಹಾಗಾಗಿ ಅವ್ರು ನನ್ನ ಜೀವನ ಪರ್ಯಂತ ಆ ಸಂಸಾರ ನೆನಪಿರುತ್ತೆ. ಇನ್ನೂ ತುಂಬ ಜನ ಇದ್ದಾರೆ, ಬಟ್ ಅದು ವರ್ಣನೆ ಮಾಡೋಕ್ಕಾಗೋದಿಲ್ಲ. ಎಲ್ಲ ನೆನೆಸ್ಕೊಂಡು ಚಿಕ್ಕ ವಯಸ್ಸಲ್ಲಿ ಈ ಮೂಲಕ ಬಹಳಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ರು. ಭಾಳ ಖುಷಿ ಆಯಿತು ಸರ್. ಈ ಇನ್ಸಿಡೆಂಟಿಂದ ನೀವೆಲ್ಲ ಇನ್ಸ್ಪೈರ್ ಆಗಿ ನೀವು ಕೂಡ ಹೀಗೆ ಸರ್ ಥರ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀರಾ ಸರ್? ನೆಕ್ಸ್ಟ್ ಕ್ವಶನ್, ನಿಮ್ಮ ಅಚ್ಚುಮೆಚ್ಚಿನ ಶಿಕ್ಷಕಿ ಅಥವಾ ಶಿಕ್ಷಕ ಅಂದರೆ ಕೊಲಿಗಂತನ ಗುರುಗಳು. ನನ್ನ ಬಹಳ ಮೆಚ್ಚಿನ ಗುರುಗಳು 1ನೇ ತರಗತಿಯಿಂದ 4ನೇ ತರಗತಿ ರೀ. ಅವರು ಕೃಷ್ಣಪ್ಪ ಅಂತೇಳಿ. ಮಿಡಲ್ ಸ್ಕೂಲ್ನಲ್ಲಿ ಹೆಡ್ ಮಾಸ್ಟ್ರು ಕೃಷ್ಣೇಗೌಡ ಅಂತ ನಮ್ಮೂರು ಸಮೀಪದವರೇ. ಅವರು ಬಹಳ ಮೆಚ್ಚಿನ ಗುರುಗಳು. ಹೈಸ್ಕೂಲ್ನಲ್ಲಿ ತುಂಬ ಜನ ಇದ್ದಾರೆ. ಅದರಲ್ಲಿ ಅವ್ರ ಹೆಸರು HNS ಅಂತ, ಕನ್ನಡ ಮಾಸ್ಟ್ರು. ಅವ್ರ ಹೆಸರು ಗೊತ್ತಿಲ್ಲ, HNS ಅಂತ. ಇವತ್ತಿಗೂ ಅವ್ರು ನೆನಪಿದೆ. ಇನ್ನು PUC ಬಂದಾಗ ಅಲ್ಲಿಯೂ ಕೂಡ ವೆಂಕಟ ಸುಬ್ಬಭಟ್ ಅಂತ ಹೇಳಿ ಒಬ್ಬರು ಪ್ರಿನ್ಸಿಪಾಲ್ರು, ಬಹಳ ಖಡಕ್ ಪರ್ಸನ್. ಅದಾದ ನಂತರ ಡಿಗ್ರಿಗೆ ಬಂದೆ. ಲಲಿತಾ ಅಂತ ಹೇಳಿ ಒಬ್ಬರು ಮೇಡಮ್ಮು, ಬಹಳ ಆತ್ಮೀಯರು, ನನ್ನ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ರು. ಅವರಿಂದ ನಾನು ಪ್ರಭಾವಿತನಾಗಿ ಪೊಲಿಟಿಕಲ್ ಸೈನ್ಸ್ MA ಮಾಡ್ಲಿಕ್ಕೆ ಕಾರಣ ಆಯಿತು. ಅದೇ ರೀತಿ ಪ್ರಿನ್ಸಿಪಾಲ್ ಇದ್ದರು GT ಹಿರೇಮಠ್ ಅಂತ, ಬಹಳ ಒಳ್ಳೆ ಮನುಷ್ಯರು. ಯಾರಿಗೂ ಕೂಡ 2 ಬುಕ್ ಮೇಲೆ ಕೊಡ್ತಿರಲ್ಲ ಲೈಬ್ರರಿ ಬುಕ್ಕನ್ನ. ನನಗೆ ಲೈಬ್ರರಿ ಓಪನ್ ಮಾಡಿ ಯಾವುದಾದ್ರು ತಗೊಂಡು ಹೋಗು ಅನ್ನೋರು. ಅಷ್ಟು ಚೆನ್ನಾಗಿ
ಆಮೇಲೆ ಕೊನೆಗೆ ಅವರ ಗೌರವ ಉಳಿಸಿದೆ. ನಾನು ಇಡೀ ಆ ಕಾಲೇಜಿಗೆ ಪ್ರಥಮ ಸ್ಥಾನ ಬಂದೆ, ಅವ್ರ ಗೌರವ ಉಳಿಸ್ಕೊಂಡೆ. ಡಿಗ್ರಿನಲ್ಲಿ ಇದು ನನ್ನ ಇಲ್ಲಿ ಮಾಸ್ಟರ್ ಡಿಗ್ರಿ ತನಕ. ಆಮೇಲೆ ಮುಂದಿನ ಅಂತ ನೆನಪು ಅಂತ ಪ್ರಮುಖವಾದ ಹೇಳಲಿಕ್ಕಾಗೋದಿಲ್ಲ. ಥ್ಯಾಂಕ್ ಯು, ಭಾಳ ಸಂತೋಷ ಸರ್. ನಿಮ್ಮ ಫೇವ್ರೆಟ್ ಡೆಸ್ಟಿನೇಷನ್ ಪ್ಲೇಸ್ ಯಾವುದು ಸರ್? ಎನಿವೇಸ್ ಯು ಆರ್ ಗೆಟಿಂಗ್ ರಿಟೈರ್ಡ್ ನೌ, ಸೊ ನನಗೆ ಬಹಳ ನನ್ನ ಕರ್ನಾಟಕದ ಬಹಳ ಪವಿತ್ರವಾದ ಸ್ಥಳ ಅಂದರೆ ಶೃಂಗೇರಿ ಮತ್ತು ಹೊರನಾಡು. ಬೇರೆ ನೆನೆಸ್ಕೊಂಡ್ರೆ ನನಗೆ ಸಿಮ್ಲಾ ಬಹಳ ಅದ್ಭುತವಾದ ಸ್ಥಳ, ಜಮ್ಮು ಮತ್ತು ಕಾಶ್ಮೀರ. ಸೊ ನಾವು ನಮ್ಮ ಭಾರತದಲ್ಲಿರುವ ಭಾಳಷ್ಟು ಪ್ಲೇಸಸ್ನ ನಾವು ಫಸ್ಟ್ ಕವರ್ ಮಾಡಿ ಆಮೇಲೆ ಔಟ್ ಸ್ಟೇಷನ್ ಹೋಗಬೇಕಾಗುತ್ತೆ. ಸರ್ ಅದನ್ನು ಪ್ರೂವ್ ಮಾಡಿದ್ದಾರೆ. ಖುಷಿ ಆಯಿತು ಸರ್. ಸ್ವಲ್ಪ ಫನ್ನಿಯಾಗಿ ಕೇಳೋಣಲ್ಲ, ಇವ್ರ ಫೇವ್ರೆಟ್ ಹೀರೋಯಿನ್ ಯಾರು ಸರ್? ಮನೆಯಲ್ಲಿರೋರು ಹೌದು, ಅವರು ಫೇವ್ರೆಟ್ ಹೀರೋಯಿನ್, ಯಾಕಂದ್ರೆ ನಾವೇ ಆರಿಸ್ಕೊಂಡಿದ್ದಲ್ಲ. ನನಗೆ ಮಾಧವಿ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಜೊತೆ, ಅವರು ಬಹಳ ಅಚ್ಚುಮೆಚ್ಚಿನ ನಟಿ. ಹೀರೋ ಡಾಕ್ಟರ್ ರಾಜ್ಕುಮಾರ್ ಬಿಟ್ಟರೆ ಬೇರೆ ಯಾರಿಲ್ಲ. ಎಲ್ರಿಗೂ ಡಾಕ್ಟರ್ ರಾಜ್ಕುಮಾರೇ ಇಷ್ಟನಾ ಇಲ್ವಾ? ಈಗಿನ ಜನ್ರೇಷನ್ಗೆ ಬೇರೆಯವರ ಆದರೂ ಫಾರ್ ಎವರ್ ಅಲ್ಲ, ಗ್ರೀನ್, ಫಾರ್ ಎವರ್ ಗ್ರೀನ್ ಡಾಕ್ಟರ್ ರಾಜ್ಕುಮಾರ್. ಚಪ್ಪಾಳೆ ಬರಲಿ ಸರ್. ನೀವು ಬುಕ್ಕು ಓದೋಂಥ ಹವ್ಯಾಸ ಇದೆ ಬಹಳ, ಸೊ ನಿಮ್ಮ ಫೇವ್ರೇಟ್ ರೈಟರ್? ನನಗೆ ಕುವೆಂಪು ಸಾಹಿತ್ಯ ಬಹಳ ಇಷ್ಟ. ಯಾಕಂದರೆ ಊರಿಗೆ ಹೋಗಬೇಕು ಅಂತ ಮೂಡ್ ಬಂದ ಕೂಡಲೇ ಕುವೆಂಪು ಪುಸ್ತಕ ಹಿಡ್ಕೊಂಡ್ರೆ 4 ಪೇಜ್ ಓದಿದ್ರೆ ಇಡೀ ನಮ್ಮ ಮಲೆನಾಡನ್ನು ಸುತ್ತ ಬಂದಷ್ಟು ಖುಷಿ ಆಗೋದು. ಅದು ಎಷ್ಟು ಸಾರಿ ಓದಿದ ಕುವೆಂಪು ಸಾಹಿತ್ಯ. ಹಾಗಾಗಿ ಕುವೆಂಪುರವರು ನನಗೆ ಒಂದು ಆದರ್ಶ ಅಂತ ನೋಡಿ. ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ ಸರ್. ನಿಮ್ಮ ಜೀವನದ ಒಂದು ಮೊಮೆಂಟ್ಸ್ ಆರ್ ಕ್ಷಣಗಳನ್ನ, ಯಾವ ಕ್ಷಣಗಳನ್ನ ನೀವು ರೀಕ್ರಿಯೇಟ್ ಮಾಡಬೇಕು ಅಂತ ಇಷ್ಟಪಡ್ತೀರಾ? ನಾನು ನೆಲಮಂಗಲ ಜೂನಿಯರ್ ಕಾಲೇಜಲ್ಲಿದ್ದಾಗ ಹೇಗಿದ್ದೇನೋ ಹಾಗೆಯೇ ಇರಬೇಕು ಅನ್ನೋ ಆಸೆ. ಓ, ಆದ್ರೆ ಈಗ ಚೇಂಜ್ ಆಗಿದೆ ಸರ್. ಹೌದಪ್ಪ, ನಾವೆಲ್ಲ ಒಂದೇ ತಿಂದೆ ಬೆಳೆದಿರೋರು. ಈಗ ಹೊಡಿತಾರ? ಈಗ ಹೊಡಿಯಲ್ವಾ, ಬೈಯಲ್ವಾ? ಇಲ್ಲ, ಯಾರು ಎದ್ರುಕೊಂಡು ಹೇಳ್ತಾ ಇಲ್ಲ ಅನ್ಸುತ್ತೆ. ಹೊಡಿತಾ ಇಲ್ಲ ಅಂತ ಇದ್ದಾರಲ್ಲ. ಅದಕ್ಕೆ ಎಲ್ರಿಗೂ ಇಷ್ಟನಾ? ಎಸ್ ಸರ್. ನಮ್ಗೆ ಹೊಡೆದಿಲ್ಲ ಅಂದ್ರೂ ಇಷ್ಟ, ಹೊಡೆದ್ರೂ ಇಷ್ಟನೇ. ಆಮೇಲೆ ನಿಮ್ಮ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಲೈಫ್ ಯಾವುದು ಸರ್? ನಾನು ಮೊದಲ ಬಾರಿಗೆ 3 ತಿಂಗಳ ಕಾಲ NCC ಟ್ರೈನಿಂಗ್ ಮಾಡಿ ಸ್ಕೂಲಿಗೆ ಫಸ್ಟ್ ಡ್ರೆಸ್ ಹಾಕ ಬಂದಲ್ಲ, ಅದು ಬಹಳ ಮೆಮೊರಬಲ್ ಡೇ. ಅಷ್ಟೇ ಬೇಜಾರದ ದಿನ ಅದನ್ನು ಹೇಳ್ಬಿಡ್ತೀನಿ, ಜೂನಿಯರ್ ಕಾಲೇಜನ್ನು ಬಿಟ್ಟು ಹೊರ ಬಂದಾಗ. ನಾವು ಜೂನಿಯರ್ ಕಾಲೇಜು ಅಲ್ಲಿಂದನೇ ಬಂದಿರೋದಲ್ವಾ, ಅದಕ್ಕೆ ನಮಗೂ ಅದೇ ಅನಿಸ್ತಾ ಇದೆ. ನಿಮ್ಮ ಬೆಸ್ಟ್ ಫ್ರೆಂಡ್ ಸರ್? ಹಿಂದಿಂದ ಹೇಳ್ಕೊ ಬರ್ತೀನಿ. ಬೆಸ್ಟ್ ಫ್ರೆಂಡ್ ಅಂದರೆ ಕೃಷ್ಣಪ್ಪ ಅಂತ ಮಲ್ಲತ್ ಹೇಳಿದ್ದಾರೆ. ಬಹಳ ಸಹೃದಯ ವ್ಯಕ್ತಿ, 30 ವರ್ಷದ ಸ್ನೇಹ. ನನ್ನ ಎಲ್ಲ ಕಷ್ಟ ಸುಖಕ್ಕೆ ಸ್ಪಂದಿಸಿದ ಜೀವ ಅದು. ನಾನು ಇಲ್ಲಿದ್ದೀನಿ ಸರ್ ಅಂದರೆ 100 ಕಿಲೋಮೀಟರ್ ಆದರೂ ಕೂಡ ಜೊತೆ ಬರ್ತಿದ್ರು. ಇಬ್ಬರು ಕೂಡ ಸುಮಾರೊಂದು 2000 ಕಿಲೋಮೀಟರ್ಗಳು ಪ್ರಯಾಣವನ್ನು ಚೇತಕ್ ಬೈಕಲ್ಲಿ ಮಾಡಿದ್ವಿ, ಟ್ರಿಪ್. ಅವರಾದ ನಂತರ ರವಿಶಂಕರ್ ಅಂತೇಳಿ ಮ್ಯಾಥ್ಸ್ ಟೀಚರು, ಅವರು ಸಮಾಧಾನ ವ್ಯಕ್ತಿ. ನನಗೇನಾದ್ರು ಸ್ವಲ್ಪ ಕೋಪ ಬಂದಾಗ ಲೆವೆಲ್ ಮಾಡ್ತಿದ್ದೆ ವ್ಯಕ್ತಿ. ನನಗೆ ಅತ್ಯಂತ ಸ್ಫೂರ್ತಿದಾಯಕವಾದ ವ್ಯಕ್ತಿ ಅಂದರೆ SR. ಈ ಶಾಲೆಯಲ್ಲಿ ಅಂತ ಬದಲೇಬೇಕಲ್ವಾ, ಈ ಶಾಲೆ ನಾನು ಯಾರಿಗೂ ಓಟ್ ಕೊಡೋಕ್ಕಾಗಲ್ಲ, ಎಲ್ಲರೂ ಸ್ಫೂರ್ತಿದಾಯಕರೇ. ನಿಜವಾಗ್ಲೂ ಕೂಡ ಈ ಶಾಲೆಗೆ ಬಂದಿದ್ದ ಪುಣ್ಯ. ಯಾಕಂದರೆ ಎಲ್ಲ ಟೀಚರ್ಸು ಕೂಡ ನನ್ನನ್ನು ಹೆಡ್ ಮಾಸ್ಟರ್ ಅಂತ ಕಂಡ್ರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಒಬ್ಬ ಅಣ್ಣ ಅಂತ ಅಥವಾ ತಮ್ಮ ಅಂತ ಕಂಡಿದ್ದಾರೆ. ಕನ್ನಡ ಮೇಡಮ್ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ನಾನು ಇಲ್ಲಿ ಬಂದಾಗ
ಯಾವ ಟೀಚರ್ಸು ಅಂದರೆ ಹೊಸದಾಗಿ ಹೆಡ್ ಮಾಸ್ಟರ್ ಬಂದಾಗ ಅಸಿಸ್ಟೆಂಟ್ ಟೀಚರ್ಸ್ ಸ್ವಲ್ಪ ಅಳುಕಿರುತ್ತೆ, ಹೇಗಿದ್ದಾನೋ ಮನುಷ್ಯ, ಹೇಗಿರ್ತಾನೋ ಅಂತ. ಎಲ್ಲರೂ ಕೂಡ ಸರ್ ನಮಸ್ತೆ ಅಂದರು, ಎಲ್ಲ ಚೆನ್ನಾಗಿದ್ದೀರಾ ಅಂದೆ, ಅದೇ ಜಾಗದಲ್ಲಿ ಎಲ್ಲ ಚೆನ್ನಾಗಿದ್ದೀರಾ ಅಂದೆ. ಆಮೇಲೆ ಕನ್ನಡ ಮೇಡಮ್ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಸರ್ ಅಂದರು. ಏನು ಮೇಡಮ್ ಅಂದೆ, ನಿಮ್ಮದು ಡೇಟ್ ಆಫ್ ಬರ್ತ್ ಏನೋ ತಪ್ಪು ಕೊಟ್ಟಿರ್ಬೇಕು ಸರ್ ಅನ್ಸುತ್ತೆ. ನಾನು ಇರ್ಬೋದೇನೋ ಗೊತ್ತಿಲ್ಲ ಮೇಡಮ್. ಹಾಗೆ ಬಹಳ ಎಲ್ಲ ಒಳ್ಳೆಯವರು, ಬಹಳ ಖುಷಿ ಕೊಡುವಂಥ ವಾತಾವರಣಕ್ಕೆ ಬಂದಿದೆ. ಎಷ್ಟು ಸ್ಕೂಲ್ಗಳಲ್ಲಿ ವರ್ಕ್ ಮಾಡಿದ್ದೀರಲ್ವ ಸರ್ ನೀವು, ಭಾಳಷ್ಟು ಸ್ಕೂಲ್ಗಳಲ್ಲಿ. ಸೊ ಯಾವ್ದು ನಿಮ್ಮ ಫೇವ್ರೇಟು? ನನಗೆ ಗೊತ್ತಿದೆ ಆನ್ಸರ್ ಯಾವುದು ಅಂತ. ಹಾಗೆ ಹೇಳಕ್ಕೆ ಹೋದರೆ ಈಗ ಸ್ವಲ್ಪ ಪ್ರಾಣ ಸಂಕಟ. ಯಾಕಂದರೆ ನಮ್ಮ ಡ್ರಾಯಿಂಗ್ ಸರ್ ದಿನ ತರಕಾರಿ ಸೊಪ್ಪು ಎಲ್ಲ ತಂದು ಅಡುಗೆ ಮಾಡಿಸಿ ಊಟ ಹಾಕಿದ್ದಾರೆ. ಈ ಅನ್ನ ಹಾಕಿದ ಭೂಮಿಯನ್ನು ಸ್ಥಳವನ್ನು ಮರೆಯೋಕ್ಕೆ ಆಗೋದಿಲ್ಲ. ಅದರಿಂದ ನಾನು ಕಂಪೇರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ದಯವಿಟ್ಟು ಜೂನಿಯರ್ ಕಾಲೇಜ್ ನನ್ನ ಜೀವಾಳ, ಅದಂತೂ ಸತ್ಯ, ಇವತ್ತು ಕೂಡ ಮುಂದೆಯೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೂ ಇದೆ ಸರ್. ಅದು ನೀವು ಆಲ್ರೆಡಿ ಹೇಳ್ಬಿಟ್ಟಿದ್ದೀರ, ಅನ್ಫರ್ಗೆಟಬಲ್ ಮೂಮೆಂಟ್ಸ್. ಅದೇ ನೆಲಮಂಗಲ ನಮ್ಮ ಜೂನಿಯರ್ ಕಾಲೇಜ್ ಬಗ್ಗೆ ಏನು ಹೇಳ್ತೀರಾ ಸರ್? ನನ್ನ ಮೊದಲ ವೃತ್ತಿ ಆರಂಭವಾಗಿದ್ದು ನೆಲಮಂಗಲ ಜೂನಿಯರ್ ಕಾಲೇಜಲ್ಲಿ. ಸತತವಾಗಿ 27 ವರ್ಷ ಕಾಲ ಸೇವೆ ಸಲ್ಲಿಸಿದೆ. ಇಡೀ ಆ ಶಾಲೆಯ ಎಲ್ಲ ಕಾಂಪೌಂಡಿನ ಪ್ರತಿ ಕಲ್ಲುಗಳಿಗೂ ನಾನು ಗೊತ್ತು, ನನಗೂ ಆ ಕಲ್ಲುಗಳು ಗೊತ್ತು. ಇಡೀ ಶಾಲೆಯ ಆವರಣ ನನಗೂ ಗೊತ್ತು, ಆ ಶಾಲೆಗೂ ನನ್ನ ಬಗ್ಗೆ ಗೊತ್ತು. ಒಂದೇ ವಾಕ್ಯದಲ್ಲಿ ಅಂದರೆ ನನ್ನ ಜೀವಾಳವೇ ಅದಾಗಿತ್ತು. ಹೆಚ್ಚು ಸಮಯವನ್ನು ನಾನು ಅಲ್ಲೇ ಕಳೆದಿದ್ದು, ಮನೆಗಿಂತಲೂ ಕೂಡ ಹೆಚ್ಚು ಸಮಯವನ್ನು. ನೀವು ನಂಬೋದಿಲ್ಲ, ಆರಂಭದಲ್ಲಿ ಭಾನುವಾರನೂ ಕೂಡ ಅಲ್ಲೇ ಇರ್ತಾ ಇದ್ದೆ. ಅದೇನು ಹುಚ್ಚು ನಂಗೆ ಗೊತ್ತಿಲ್ಲ. ರಾತ್ರಿ ಟೈಮ್ನಲ್ಲಿ ಗಂಗಯ್ಯ ಅಂತ ಒಬ್ಬ ನಮ್ಮ ಅಟೆಂಡರ್ ಇದ್ದ, ಪಾಪ ವಯಸ್ಸಾಗಿತ್ತು. ನನಗೇನೋ ಒಂದು ಸ್ವಲ್ಪ ಭಯ ಆಗೋದು, ಅವನು ಒಬ್ಬನೇ ಮಲ್ಕೋತಾನೆ ಅಂತೇಳಿ. NCC ರೂಮ್ ಅವಾಗ ಚೆನ್ನಾಗಿರಲ್ಲ, ತುಂಬ ಸಣ್ಣದೊಂದು ರೂಮ್, ಚಿಕ್ಕದು. ಆ ರೂಮಲ್ಲಿ ಅವನು ಅಳನು, ನೀನು ಯಾಕೆ ಇಲ್ಲಿ ಮಲ್ಕಕ್ಕೆ, ಹೋಗು ಮನೆಗೆ ಅಂತ. ಅವನ ಜೊತೆ ನಾನು ಮಲ್ಕೊಂಡು ಬೆಳಿಗ್ಗೆ ಮನೆಗೆ ಹೋಗ್ತಾ ಇದ್ದೆ. ಅಷ್ಟು ಅಟ್ಯಾಚ್ಮೆಂಟ್ ನನಗೆ ಆ ಶಾಲೆ ಬಗ್ಗೆ ಇದೆ. ಸರ್, ಇಫ್ ಯು ವರ್ ನಾಟ್ ಅ ಟೀಚರ್, ವಾಟ್ ಯು ವರ್? ಯಾವ ವೃತ್ತಿ ನೀವು ಆರಿಸ್ಕೊಳ್ತಾ ಇದ್ರಿ? ನನ್ನ ಗುರಿ ಇದ್ದಿದ್ದು, ನಾನು ಡಿಗ್ರಿಗೆ ಹೋದಾಗ ಲಲಿತಾ ಮೇಡಮ್ ಅಂತ ಹೇಳಿದ್ನಲ್ಲ, ಪೊಲಿಟಿಕಲ್ ಸೈನ್ಸ್ ಲೆಕ್ಚರರು, ಅವರಿಂದ ಪ್ರೇರಣೆಗೊಂಡು MA ಮಾಡಿದೆ. ನಾನು ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗಬೇಕು ಅಂತಲೇ ದೊಡ್ಡ ಆಸೆ ಇತ್ತು. ಹೈಸ್ಕೂಲಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ನನ್ನ ಶಿಷ್ಯ ಒಬ್ಬ ಮುನಿರಾಜು ಅಂತ ಬ್ಯಾಡ್ರಳ್ಳಿಯವನು ಅರ್ಜಿ ಹಾಕ್ರಿ ಅಂದ. ನಾನು ಹಾಕಲ್ಲ, ಬೇಕಾದ್ರೆ ನೀನು ಹಾಕೋ ಅಂತ ಉಲ್ಟಾ ಮಾತಾಡಿದೆ. ನನ್ನ ಸೂಟ್ ಕೇಸಲ್ಲಿದ್ದ ಮಾರ್ಕ್ಸ್ ಕಾರ್ಡನ್ನು ಕದ್ದು ತಗೊಂಡೋಗಿ ಜೆರಾಕ್ಸ್ ಮಾಡಿ ಅಪ್ಲೈ ಮಾಡಿದ್ದ. ಅನೌನ್ಸ್ ಆಯಿತು ಸೀಟು, ನೋಡ್ಕೊಬರಿಗೆ ಏನು ಬಂದು ಕರೆದ. ನನಗೆ ಗೊತ್ತಿಲ್ಲ, ಹೋಗಲೇ ಅಂತ ಬೈದು ಕಳಿಸ್ದೆ. ಆಮೇಲೆ ಅವನು ಬೈದಕ್ಕೋಸ್ಕರವಾಗಿ ಪುನಃ ಮುಂದಿನ ಪ್ರೋಸೆಸ್ ಮಾಡಿ ನೆಲಮಂಗಲಕ್ಕೆ ಹೋದೆ. ನೀವು ಹೇಳಿದ ಪ್ರಶ್ನೆ ನಾನು ತಪ್ಪಿಟ್ಟೆ, ದಾರಿ ಏನು ಕೇಳಿದ್ವಿ. ಬಹುಶಃ ಟೀಚರ್ ಆಗಿಲ್ಲ ಅಂದಿದ್ರೆ ನಾನು ಗೆಸ್ ಮಾಡೋಕ್ಕಾಗೋದಿಲ್ಲ. ಬೇರೆ ಯಾವ ವೃತ್ತಿಯೂ ನನಗೆ ಇಷ್ಟ ಇಲ್ಲ. ರೈತನಾಗಿರ್ತಿದ್ದೇನೋ ಮೋಸ್ಟ್ಲಿ, ನಮ್ಮ ಅಣ್ಣನ ಹಾಗೆ. Whom you admire, sir? ನಾನು ನನ್ನ ಥರನೇ ಇರಬೇಕು ಅಂದ್ಕೊಂಡಿದ್ದೇನೆ. ಬೇರೆ ಯಾರು ಬೇಡ. ನಾನು ಸರಿ ಹೋಗ್ಬಿಟ್ರೆ ಎಲ್ಲರೂ ಸರಿ ಹೋಗ್ತಾರೆ. ಹಾಗೆ ನಾನು ನಾನಾಗಿ ಇರಬೇಕು ಅನ್ನೋ ಆಸೆ. ಥ್ಯಾಂಕ್ ಯು ಸರ್. ಸರ್, ಲಾಸ್ಟ್ ಕ್ವೆಶನ್. ರಿಟೈರ್ಮೆಂಟ್ ಪ್ಲ್ಯಾನ್ ಅಂದರೆ ನೀವು ಮೇಲೆ ಏನಾಗಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಇನ್ನೇನು 2 ಡೇಸ್ ಇದೆ. 30ನೇ ತಾರೀಕಿಗೆ ನಾನು ಇಲ್ಲಿಂದ ನಿರ್ಗಮನ, ಶಿಕ್ಷಣ ಇಲಾಖೆ ನಿರ್ಗಮನ ಮಾಡ್ತಿದ್ದೇನೆ. 28 ವರ್ಷಗಳ ಅವಧಿಯಲ್ಲಿ ನನಗೆ ಗೊತ್ತಿರೋ ಹಾಗೆ ನಾನೇನು ತಪ್ಪು ಮಾಡಿಲ್ಲ ಅಂದ್ಕೊಂಡಿದ್ದೇನೆ. ಬಟ್ ವಿದ್ಯಾರ್ಥಿಗಳಿಗೆ ಹೊಡೆದಾಗೆಲ್ಲ ಬೈಕೊಂಡಿದ್ದಾರೆ. ಜೂನಿಯರ್ ಕಾಲೇಜಿನಲ್ಲಿ ಪಾಪ ತುಂಬ ವಿದ್ಯಾರ್ಥಿಗಳಿಗೆ, ಬಹುಶಃ ವಿನಯ್ ಅಂತ ಕೆಲವರು ಬಿಟ್ಟರೆ ಕೈ ಎತ್ತಿ ನೋಡ. ವೆರಿ ಗುಡ್, ಖುಷಿ ಆಯಿತು. ದಿವ್ಯಾ, ನಿಮಗೂ ಏಟ್ ಬಿದ್ದಿದೆ ಇಲ್ವಾ? ನಾನು ನಿವೃತ್ತಿ ಆದಮೇಲೆ ಏನು ಮಾಡಬೇಕು ಅಂತ ನಿರ್ಧಾರ ಇನ್ನೂ ಮಾಡಿಕೊಂಡಿಲ್ಲ. ಬಟ್ ನನಗೆ ಎಲ್ಲಿವರೆಗೂ ಶಕ್ತಿ ಇರುತ್ತೋ, ಓಡಾಡುವ ಸಾಮರ್ಥ್ಯ ಇರುತ್ತೋ, ಯಾವುದಾದ್ರು ಒಂದು ಶಾಲೆಯಲ್ಲಿ ದಿನಕ್ಕೊಂದೊಂದು ಪಿರಿಯಡ್ ಪಾಠ ಫ್ರೀ ಆಫ್ ಕಾಸ್ಟ್ ಆಗುತ್ತೆ. ನನ್ನ ದುಡ್ಡಿಗೋಸ್ಕರ ಅಲ್ಲ. ಮನೆಯನ್ನು ಬಿಟ್ಟು ಹೊರಗೆ ಬಂದರೆ ಎಲ್ಲ ಮಕ್ಕಳಿಗಂತೆ ಪಾಠ ಹೇಳ್ಕೊಟ್ರೆ ನನಗೂ ಒಂಥರ ಖುಷಿ ಆಗುತ್ತೆ, ಮಕ್ಕಳಿಗೇನೋ ಒಂದು ಸ್ವಲ್ಪ ಉಪಯೋಗ ಆಗ್ಬೋದು. ಇದು ನನ್ನ ಉದ್ದೇಶ.
ಯು ಸೋ ಮಚ್ ಸರ್, ವಂಡರ್ಫುಲ್. ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಸಿಕ್ಕಿದೆ ಅಲ್ಲ HKN ಸರ್ ಬಗ್ಗೆ. ಸೊ ಇಲ್ಲಿನ ವಿದ್ಯಾರ್ಥಿಗಳು ಯಾರಾದರೂ HKN ಸರ್ ಸರ್ ಎಂತ ಅದ್ಭುತ ಮೂಮೆಂಟ್ ಇದು. ಥ್ಯಾಂಕ್ ಯು ಸರ್. ಮಾತಾಡ್ತಿದ್ದಾರೆ, ನಾನೊಂದು 2 ನಿಮಿಷ ಇನ್ಫಾರ್ಮಲ್ ಆಗಿ ಮಾತಾಡಿ ಮುಗಿಸ್ತೀನಿ. ಅವಾಗಲಿಂದ ಹೇಳ್ತಿದ್ರು ಇವರು ಮಲೆನಾಡೋರು ಹಾಗೆ ಓದಿದ್ರು ಹೀಗೆ ಓದಿದ್ರು ಅಂತ. ಬಟ್ ಕೆಲವೊಂದನ್ನ ತುಂಬ ಸಿಂಪಲ್, ನಿಮ್ಗೆ ಏನು ಅರ್ಥ ಆಗುತ್ತೋ ಬಿಟ್ಟು ಗೊತ್ತಿಲ್ಲ, ನಮಗಂತೂ ಅರ್ಥ ಆಗುತ್ತೆ. ಎಷ್ಟಾದರೂ ಕ್ಯಾಚ್ ಮಾಡ್ಕೊಳ್ಳಿ. ಅವರು ಬೇಸಿಕಲಿ ನಾನು ಹೆಂಗೆ ಬಂದೆ ಅನ್ನೋದನ್ನ ಕೆಲವೊಂದು ಹೇಳ್ತಾ ಹೋದ್ರು. ಲೈನ್ ಮ್ಯಾನಿಂದ ಹಿಡಿದು KSRTC ಡ್ರೈವರು, ಕಂಡಕ್ಟ್ರು, ಅಲ್ಲಿಂದ ಮುಂದೆ ಬಂದ ಬ್ಯಾಟರ್ನಿನಲ್ಲಿ ಊಟ ಹಾಕಿದ ಮನೆ ಎಲ್ಲದೂ ನೆನ್ಪು ಮಾಡ್ಕೊಂಡ್ರು. ಅಂದರೆ ಅವ್ರು ಅಟ್ ದ ಎಂಡ್ ಆಫ್ ರಿಟೈರ್ಮೆಂಟ್, ಯಾವಾಗ ನಾವು ರಿಟೈರ್ಡ್ ಆಗ್ತೀವಿ ಅಂತಂದಾಗ ಬೆಳೆದು ಬಂದ ದಾರಿನ ಮರ್ತಿಲ್ಲ. ಅದು ಒಂದು ನಾನು ಅವಾಗಲಿಂದ ಅಬ್ಸರ್ವ್ ಮಾಡ್ತಿದ್ದೊಂದು ಥಿಂಗ್ಸ್. ಆಮೇಲೆ ಸರ್ದು ಕೆಲವೊಂದು ತುಂಬ ಸೀಕ್ರೆಟ್ಸ್ ಇದ್ದಾವೆ. ನೀವು ನಮ್ಮ ಏಜಿಗೆ ಬಂದ್ಮೇಲೆ ಗೊತ್ತಾಗುತ್ತೆ. ಅವರು ಅಷ್ಟೊತ್ತಿಗೆ ಒಂದು 80 ಆಗಿರ್ತಾರೆ. 1 ಗಂಟೆವರೆಗೂ ಸಾಧನೆ ಮಾಡಿ 4 ಗಂಟೆಗೆ ಎದ್ಬಿಟ್ಟು ಪಾಠ ಮಾಡ್ತಿದ್ರು. ಸಾಧನೆ ಏನು ಅಂತ ನಮ್ಮ ಮಾವವ್ರಿಗೆ ಗೊತ್ತಿದೆ. ಅಲ್ಲೇ ಅವ್ರು ಫಸ್ಟ್ ಸ್ಟೂಡೆಂಟ್, ಅಣ್ಣ ಒಂದು ಸ್ವಲ್ಪ ಎದ್ಬಿಡಿ ಮೇಲಕ್ಕೆ, ಎದ್ಬಿಡಿ ನೀವು ನೋಡ್ಕೊಂಡ್ಬಿಡಿ. ಇಲ್ಲಿ ಕೂತ್ಕೊಂಡಿರೋ ಎಲ್ಲ ಸ್ಟೂಡೆಂಟ್ಸ್ ಅಲ್ಲಿ ಇವರೇ ನೋಡಪ್ಪ ಫಸ್ಟ್ ಸ್ಟೂಡೆಂಟ್. ವಿವೇಕ ಸ್ಕೂಲಲ್ಲಿ ಬೆಟ್ಟಸ್ವಾಮಿಗೌಡರು ಅಂತ. ಇವ್ರದ್ದು ಹೆಂಗ್ ಗೊತ್ತಾ, ಸುಮ್ಮನೆ ತಮಾಷೆ ಹೇಳ್ತೀನಿ, ಸೀರಿಯಸ್ ಆಗಿ ತಗೊಳ್ಳಿ. ಇವ್ರ ಹತ್ರ ಗಲಾಟೆ ಮಾಡ್ಕೊಂಡು ಫ್ರೆಂಡ್ ಆಗಿರೋದು. ಗ್ಯಾಂಗ್ ಮಾಡ್ಕೊಂಡ್ಬಿಟ್ಟು HKN ಏನಾದ್ರು ಮಾಡ್ಬಿಡ್ಬೇಕು ಹಾಗೆ ಹೇಗೆ ಅಂತ ಅನ್ಕೊಂಡು ಭಾಳ ಕ್ಲೋಸ್ ಫ್ರೆಂಡ್ ಆಗಿರೋದು. ಇವಾಗ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್. ಆಮೇಲೆ ಮಾತಾಡೋಣ ಯಾವ ಥರ. ಇದೊಂದು ವಿಚಾರ. ಫಸ್ಟ್ ಥಿಂಗು, ಅವ್ರು ಬೆಳೆದು ಬಂದ ದಾರಿನ ಮರ್ತಿಲ್ಲ ಅನ್ನೋದು. 2ನೇದು, ಅನ್ನ ಹಾಕಿದ ಮನೇನ ಮರ್ತಿಲ್ಲ ಅನ್ನೋದು. 3ನೇ ವಿಚಾರ, ನಾವು ಹೆಂಗಿದ್ವಿ ನೆಲಮಂಗಲ ಸ್ಕೂಲ್ ಬಗ್ಗೆ. ನೆಲಮಂಗಲದವ್ರು ಕೂತಿದ್ದಾರೆ ಅಂತ ಹೇಳ್ತಿರೋದಲ್ಲ, ಅವ್ರು ಆಲ್ಮೋಸ್ಟ್ ಸರ್ 36 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ವಾ ಸರ್ ಟೋಟಲ್? 33ರಲ್ಲಿ ಒಂದು 25 ವರ್ಷ ಅಲ್ಲೇ ಕಲ ಕಳೆದಿದ್ದೀರಾ. 27 ಇಯರ್ಸ್ ನೆಲಮಂಗಲದಲ್ಲೇ ಕಲ ಕಳೆದಿದ್ದಾರೆ. ಅಂದರೆ ತುಂಬ ಜನ ಅವ್ರ ಜೊತೆ ಬಂದಿದ್ದಾರೆ, ಹೋಗಿದ್ದಾರೆ. ಬಟ್ SRM ಸರ್ನೇ ಹೇಳ್ತಾರೆ, ಒಂದು ಜುಗಲ್ಬಂದಿ ಅಂತ ಕರೀತಾರೆ. ಸ್ವಲ್ಪ ಟೈಮಲ್ಲಿ ಟಿ ವೆಂಕಟೇಶ್ ಸರ್ ಅಂತ ಬರ್ತಾರೆ. ನಮ್ಗೆ ಅವಾಗ ವೈಸ್ ಪ್ರಿನ್ಸಿಪಲ್ ಆಗಿದ್ದಾರೆ. ಸ್ವಲ್ಪ ಟೈಮಲ್ಲಿ ಬರ್ತಾ ಇದ್ದಾರೆ, ಆನ್ ದಿ ವೇ ಇದ್ದಾರೆ. ಆಲ್ರೆಡಿ ತುಂಬ ಏಜ್ ಆಗಿದೆ, 70+. 16 ಅವ್ರಿಗೊಂದು ಆಗಲೇ 75 ಆಗಿರುತ್ತೆ ಅಲ್ವಾ ಸರ್? ಇವರಿಬ್ರು ಈ ಕಶ್ಯಪಣ್ಣ ಮತ್ತೆ ಅಫ್ರೋಜ್ ಅವರು 10th ಸ್ಟ್ಯಾಂಡರ್ಡ್ ಇದ್ದಾಗ, ನಾನು ಅವ್ರ ತಾನೇ 8th ಸ್ಟ್ಯಾಂಡರ್ಡ್. ಇವರಿಬ್ರು ಜುಗಲ್ಬಂದಿ. ಅವ್ರು ಆಗಲೇ ಯಜಮಾನ್ರು, ವೈಸ್ ಪ್ರಿನ್ಸಿಪಾಲ್ರು. ಯಂಗ್ಸ್ಟರ್ಸ್ಗೆ ಜಾಸ್ತಿ ಕೆಲಸ ಕೊಡ್ತಾರೆ. ಇವರು ಕೊಟ್ಟಿರ್ತಾರೆ. ಈಗ ಕೂತ್ಕೊಂಡಿರೋರು ಯಾರಿಗಾದ್ರು ನನ್ನ ಕೈಲಿ ಆಗಲ್ಲ ಅಂದ್ರೆ ಕೊಟ್ಟಿರ್ತಾರೆ ಸ್ವಲ್ಪ ಯಂಗ್ಸ್ಟರ್ಸ್ ಅಲ್ವಾ ಮೇಡಮ್? ಸಾರಿ. ಸೊ ಇವರಿಬ್ರದ್ದು ಕಾಂಪಿಟೇಷನ್ ಯಾವ್ದ್ರಲ್ಲಿ ಹೇಳಿ? ಕೆಲಸ ಮಾಡೋದ್ರಲ್ಲಿ. ಬೆಂಗಳೂರಿಗೆ ಹೋಗ್ಬೇಕು ಹಂಗೆ ಬೈಕೊಂಡೇ ಹೋಗ್ತಿದ್ರು ಬಿಡಿ ಸರ್. ನಿಮ್ಮನ್ನು ಬೈಕೊಂಡಿರ್ತಾರೆ, ಬೈದವೆ ಹೇಳ್ತಾ ಇದ್ದೀನಿ ನಿಮ್ಗೆ ಅದಕ್ಕೋಸ್ಕರ. ಸೊ ಇದೇನಂದ್ರೆ ಇದ್ರಲ್ಲಿ ಏನು ನಾನು ಅರ್ಥ ಮಾಡ್ಕೊಂಡಿದ್ದು, ಒಬ್ಬ ಸ್ಕೂಲ್ ಅಥವಾ ಕಾಲೇಜ್ನ ಚೀಫು ಯಾರ ಹತ್ರ ಪೊಟೆನ್ಷಿಯಲ್ ಇದೆ ಅಂದ್ರೆ ಇವರಿಬ್ಬರಲ್ಲಿ ಇದೆ. ಈ ಪೊಟೆನ್ಷಿಯಲ್ ಇರೋ ವ್ಯಕ್ತಿನ ನಾನು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಅಬ್ಸರ್ವ್ ಮಾಡ್ತಾರೆ ಅಂತಂದ್ರೆ, ಆ ಪೊಟೆನ್ಷಿಯಲ್ ಇಲ್ಲಿ ಕೂತ್ಕೊಂಡಿದ್ರಲ್ಲ ಇವರಿಬ್ಬರಲ್ಲಿ ಇತ್ತು. ಇದು ನನ್ನ 4th ಅಬ್ಸರ್ವೇಷನ್. 5th ಅಬ್ಸರ್ವೇಷನ್ ಏನಂದ್ರೆ, ನಿಮ್ಮ ಹತ್ರ ಎಷ್ಟು ಸಾಫ್ಟ್ ಆಗಿದ್ದಾರೋ ಗೊತ್ತಿಲ್ಲ ಕಣ್ರಪ್ಪ. ನಮ್ಗಂತೂ ಕಾಲಲ್ಲಿ ಹಾಕಿ ತುಳಿದಿದ್ದಾರೆ. ಲಿಟ್ರಲಿ ತಮಾಷೆ ಹೇಳ್ತಿರಲ್ಲ, ತುಳಿದಿದ್ದಾರೆ. ಶೂಸ್ ಕಾಲ್ನಲ್ಲಿ ತುಳಿದು ಒದ್ದು ಬಿಸಾಕಿದ್ದಾರೆ. ಹಂಗಾಗಿ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟು ನಮಗೆ ಸೋಷಿಯಲ್ ತಗೊಳ್ತಿದ್ರು, ಇಂಗ್ಲೀಷ್ ತಗೊಳ್ತಾ ಇರಲಿಲ್ಲ. ಅವ್ರು ತುಂಬಾ ಇಷ್ಟಪಟ್ಟಿದ್ದು. ನಿಮ್ಗೂ ಗೊತ್ತಿರುತ್ತೆ, ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತೀರಾ. ಇಲ್ಲಿ ಕುತ್ಕೊಂಡಿರೋ ಟೀಚರ್ಸ್ ಅಲ್ಲಿ ನಿಮ್ಗೆ ಯಾರ ಮೇಲೆ ಬಹಳ ಲವ್ ಇರುತ್ತೋ. ಜೊತೆಗೆ ಒಬ್ಬ ಶಿಕ್ಷಕ ರಿಟೈರ್ಡ್ ಆದಾಗ ಅವ್ನು ನಿಂತ್ಕೊಂಡು ಯೋಚನೆ ಮಾಡ್ತಾನೆ, ನಾನು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ರೆ ನನ್ನ ಸಂಪಾದನೆ ಏನು ಅಂತ ಅವ್ನಿಗೆ ಯೋಚನೆ ಬಂದೇ ಬರುತ್ತೆ. ನನ್ನ ಸಂಪಾದನೆ ಏನು ಅಂತ. HKN ಸರ್, ನಿಮ್ ಸಂಪಾದನೆ ಇಲ್ಲಿದೆ ನೋಡಿ ಸರ್. ಸಂಪಾದನೆ ಇದೇ ಫಂಕ್ಷನ್ ಅಂತ ನಾವು ನೆಲಮಂಗಲದಲ್ಲಿ ಮಾಡಿದ್ರೆ ಸ್ಟೇಡಿಯಂ ಅಲ್ಲಿ ಶಾಮಿಯಾನ ಹಾಕಿ ಮಾಡ್ಬೇಕಿತ್ತು. ಒಂದು 500,000 ಜನ ಸೇರೋರು. 100% ಸತ್ಯ. ನಾವು ಅದನ್ನ ಪ್ಲಾನ್ ಕೂಡ ಮಾಡೋರಿದ್ವಿ. ಬಟ್ HKN ಒಂದೇ ಮಾತು ಹೇಳಿದ್ರು, ನನಗೆ ನೀವು ಫಂಕ್ಷನ್ ಮಾಡ್ರಿ, ನಂಗೆ ಬೇಜಾರಾಗುತ್ತೆ ಅಂದ್ರು. ಬೇಜಾರು ಮಾಡಿ ಆ ತರ ಫಂಕ್ಷನ್ ಮಾಡೋದು ಬೇಡ ಅಂತ ಹೇಳಿ ನಾವು ಇಲ್ಲಿ ಫಂಕ್ಷನ್ ಅನ್ನ ಇಟ್ಕೊಂಡಿದೀವಿ.